ಸಂಘ ನ ಕರೋ ಚಿಲ್ಲರಿಕೆ ಪಲ್ಲ ಚೋಡಿಕೆ ಪತ್ತರ ಕಾವ್ಯ ಅಂತ ಹೇಳ್ತಾರ ಮಹಾತ್ಮರು. ಸರ್ ಇದೇ ಮಾತು ಯಾಕೆ ಹೇಳ್ತಾರಿಯಪ್ಪ ಗುರುಜಿ ಅವ್ರ? ಯಾಕೆ ಮಾತು ಹೇಳಿದ್ರು ಅಂತಂದ್ರ, ಯಾಕ್ರಿ ಗುರುಜಿ? ನೋಡಪ್ಪ, ಭೂಮಿ ಮ್ಯಾಲ ನೀ ಹುಟ್ಟಿ ಬಂದಿ ಅಂದ ಮ್ಯಾಲ, ಹೊಟ್ಟಿ ಬಂದಿ ಅಂದ ಮ್ಯಾಲ ಒಳ್ಳೆಯವರ ಸಂಘ ಮಾಡು, ಒಳ್ಳೆತನದಿಂದ ನಡಿ, ಹಿರಿಯರ ಮಾತನ್ನ ಕೇಳು. ಹೌದು, ಒಳ್ಳೆ ಸತ್ಪುರುಷರ ಸಂಘ ಮಾಡೋ, ಸೇವಾ ಮಾಡೋ. ಅಂತ ಕೆಲಸ ಏನಾರ ಮಾಡಿದ್ಯಪ್ಪ ಅಂತಂದ್ರ ಏನಾಕದೋಯಪ್ಪ? ಒಳ್ಳೆ ಜ್ಞಾನದ ಮಾತುಗಳು ಸಿಗ್ತಾವ, ಒಳ್ಳೆ ರೀತಿಲೇ ನಡೀತಿ, ನೀ ಮುಂದೆ ಬೆಳಿತಿ ಅಂತ ಹೇಳ್ತಾರ. 4 ಮಂದಿಯಾಗ ಇರ್ಲಾಕ ಅವಕಾಶ ಆಗ್ತದ ಗೌಡ. ಅದನ್ನೇ ನೀ ಕೂಡ ಸಂಘ ಮಾಡಿದಪ್ಪ ಅಂತಂದ್ರೆ ಏನಾಕ್ಕದ? ಏನಾಕದೋಯಪ್ಪ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದಂಗ ಅಕ್ಕದ ಅಂತ ಹೇಳ್ತಾರ. ಕಲ್ಲು ತಿಂದು ಹಲ್ಲು ಮುರ್ಕೊಂಡಂಗ ಹಾಕದ ಯಾವಾರ. ಅದಕ್ಕೆ ಇರ್ಲಿ ಬಾಳೇನು ಮಾತಾಡೋದು ಬೇಡ. ಹೌದು, ಏನಾಯ್ತು ಯಾವಾರ ಅಂತ ಕೇಳಿದ್ರ, ಹೆಂಗೈತಿಪ್ಪ ಯಾವಾರ? ನಾವ್ ಏನು ಮಾತಾಡಿದೆವು ಏನಿಲ್ಲ ಅನ್ನುವಂಥದ್ದು ಕೂಡಿದಂತ ದೈವಕ್ಕೆ ಎಲ್ಲಾರ್ಗಿ ಗೊತ್ತದ. ಎಲ್ಲಾರ್ಗಿ ಗೊತ್ತದ, ಅನ್ನ ಕೂತದ ಅಂತೇಳಿ ಭಾಳ ಕೈ ಆಡಿಸಿ ನೋಡುದಿರಲ್ಲ. ಕೈ ಆಡಿಸಿ ನೋಡುದಿರಲ್ಲ, ಬರೇ ಒಂದ್ ಅಗಳು ನೋಡಿದ್ರು. ನಾವು ನಿಮಗೆ ಹೆಚ್ಚನು ಅಲ್ಲಿಲ್ಲ, ಕಮ್ಮನು ಅಲ್ಲಿಲ್ಲ, ಏನೂ ಅಂದಿಲ್ಲ. ನಿಮ್ಮ ಹೆಸರೇ ತೆಗದಿಲ್ಲ ನಾವು. ಏನೋ ತಾಯಿ ಜಾತ್ರೆಯನ್ನ ಮಾಡ್ಯಾರ, ಬಹಳ ಭಕ್ತಿಲಿಂದ ರೊಕ್ಕ ಕೊಟ್ಟು ದೂರಿನ ಮ್ಯಾಳಗಳನ್ನ ಕರ್ಸ್ಯಾರ. ಕರ್ಸ್ಯಾರ ಬರೋಬ್ಬರಿ 12 ಮ್ಯಾಳಗಳು ಚಾಲು ಆಗ್ಯಾವ. ಹೌದು, ಏನೋ 2-3 ತಾಸು ಟೈಮ್ ಅದ. ಹೌದು, ಅದ್ರೊಳಗನೆ ಏನೋ ಹಿರಿಯರಿಗೆ ತಿಳಿಯುವಂಗ ಒಂದೆರಡು ಮಾತುಗಳನ್ನ ಏನೋ ದೂರಿನ ಮ್ಯಾಳಗಳು ಬಂದಾವ, ಒಂದರ ಕೇಳ್ಬೇಕತ್ತ ಅನ್ನೋದ್ರಾಗ ಹಂಗ ಮಾಡಬಾರ್ದು ಅಂತ ನಾ ಅಂದೆ. ದೊಡ್ಡ ಗುರುಗಳು ಶಿಶು ಮಕ್ಕಳದ್ರಿ, ಹಂಗ ಮಾಡಬಾರದು ಗುರುಜಿ ಅವ್ರ ತಂದೆವು. ಅಂದಗಳೇ ಅವರು ಏನಂದ್ರ ಗೊತ್ತಾ? ಏನಂದ್ರ ಸರ್, ಅವ್ರು ನಮ್ಕಿತ್ತಲು 10 ಮಾರು ಸರದ್ ಹಿಂದಕ್ಕೆ ನಿಂತು ನೋಡು, ನೀ 10 ಮಾರು ಸರದ್ ಹಿಂದಕ್ಕೆ ನಿಂತಿ, ನಾ 20 ಮಾರು ನಿಂದ್ರ ಮಗ ದಿನ ಅಟ್ ದೂರ ಕಿರಿಕಿರಿ ಸನೇಕೆ ಹೋಗಲ್ಲ. 4 ವರ್ಷ ಐತಿ ಮ್ಯಾಳ ಮಾಡೇವಿ. ಹೌದು, ಒಂದ್ ಯೂಟ್ಯೂಬ್ನಾಗ ಒಬ್ಬಗನ ತಪ್ಪಿ ಮಾತಾಡ್ದವಲ್ಲ, ಜಗಳಕ್ಕೆ ಬಿದ್ದವ್ರಲ್ಲ. ನಾವು ಯೂಟ್ಯೂಬ್ ಬೆನ್ನಿಂದ ಕಟ್ಕೊಂಡು ಹಾಡಿಕೆ ಮಾಡಿದವರು ಮೊದಲಲ್ಲ. ಹೌದು ಹೌದು, ಏನೋ ಇಲ್ಲಿ ಏನ್ ತೊಗೊಂಬಂದಾರ ನೋಡು, ಅವ್ರು ತೊಗೊಂಬಂದಾರ ನಾವು ಹಾಡ್ಲಕತ್ತೇವಿ. ಹೌದು, ಹೊರತಾಗಿ ನಾವು ಬೆನ್ನಿಂದ ಯೂಟ್ಯೂಬ್ ಕಟ್ಕೊಂಡು ಜಗ ಅಡ್ಡಾಡಿಕೆ ನಾವು ಬೆಳೆದವ್ರಂತೂ ಮೊದಲಲ್ಲ. ಒಬ್ಬೊಬ್ಬರು ನೋಡ್ಬೇಕು ಅವ್ರಿಗೆ. ನಿಮಗೆ ಏನಾರ ಒಂದು ಬೆಳೆ ಅವಶ್ಯನೂ ನಮಗಿಲ್ಲ. ಇಲ್ಲ, ದೇವ್ರ ರಗಡ ಕೊಟ್ಟ ನಮಗ. ಏನು ಮಾಡ್ಬೇಕಾಗ್ಯದ? ಭಗವಂತನ ಸೇವಾ ನಿಮಗೂ ಸಿಕ್ಕದ, ನಮಗೂ ಸಿಕ್ಕದ, ಮಾಡುದದ. ಮಾಡುದದ ರಗಡ ಆನಂದ ಇಟ್ಟ ನಮಗ ಅಮೌಷ. ಅದು ಬಿಟ್ಟು ಯಾರಿಗಾರ ಏನಾರ ಒಂದು ಯೂಟ್ಯೂಬ್ನಾಗ ಹವಾ ಮಾಡ್ಕೊಂಡು ಆ ಭಂಡಾರ ಕಾಲಾಗ 4 ದುಡ್ಡಿನ ಕಾಲಾಗ ಆಸೆ ಮಾಡ್ತೇವ. ನಮ್ಗೆ ಗೌಡ್ತಿ ದಗದನೆ ಬೇಡ, ಯಾರು ಮಾಡ್ಯಾರ ನೋಡು ಅವ್ರಿಗೆ ಅನುಭವ ಇರ್ತದ. ಹೌದು, ಅನುಭವದಿಂದ ನಮಗೆ ಗೊತ್ತಿರ್ತಾರೆ. ಮಾಸ್ತರ್ ರಗಡ ಅದು ಹಿಮ್ಮೆ ಹಾಡೋದ್ರ ಶಂಬರ್ ಕುರಿ ಅದಾವ. ಯಾಕತ್ ಕೇಳಿದ್ರಿ, ಇನ್ನೊಂದು ಮಾತು ಹೇಳಿದ್ರು ಅವರು. ಹೌದು, ಯೂಟ್ಯೂಬ್ನ ಹವಾ ಮಾಡ್ಕೊಳಕ್ ಹೋಗ್ಬೇಡ, ಮಾತನ್ನ ಕಟ್ ಮಾಡಿಸ್ತೀನಿ ಅಂದ್ರ ನಿಮಗೆ ಪುಣ್ಯಾತ್ಮರ ನೀವು ಯೂಟ್ಯೂಬ್ ಮಾಡ್ಕೊಳ್ಳೋದಿರ ನೋಡಿ. ನಿಮಗೊಂದು ವಿನಂತಿ ಅದ. ಹೌದು, ನಿಮ್ಮದಿಂದ ಏನ್ ಆಗತ್ತಪ್ಪ ಅಂತ ಕೇಳಿದ್ರ, ಏನಾಗ್ಲಕತ್ತದ? ಯಾರೇ ಏನು ಮೋಸ ಮಾಡಿದ್ರು, ಯಾರೇ ಏನು ಕಾಲ ಹೇಳಿದ್ರು ಕೂಡ ಆ ದೇವ್ರು ಎಲ್ಲ ಕಣ್ಣು ಮುಚ್ಚಬೇಕಾರೆ ನೀವು ಮಾತ್ರ ಮುಚ್ಚೋದಿಲ್ಲ. ನಮ್ಗೆ ವಿಶ್ವಾಸ ನಿಮ್ ಮ್ಯಾಲ. ಹೌದು, ಯಾಕಂತ ಕೇಳಿದ್ರ, ಯಾಕ್ರಿ ಎಲ್ಲಾ ನಾಡುಗಳು ಮ್ಯಾಳುಗಳು ಬೆಳಿಬೇಕಾದ್ರೆ ಎಲ್ಲದಕ್ಕೂ ನೀವೇ ಕಾರಣ ಇದೀರಿ. ಹೌದು, ನೀವು ಬೆಳೆಸಿದ್ರಪ್ಪ ಅಂತಂದ್ರೆ ಎಲ್ಲಾರು ಸೂರುಗಳು ಬೆಳೆದವ್ರು ಅದಾರ. ಸ್ವಂತ ಬುದ್ಧಿಲಿಂದ ಯಾರು ಬೆಳೆದಿಲ್ಲ. ಒಬ್ಬೊಬ್ರು ಯೂಟ್ಯೂಬ್ದವ್ರಿಗೆ 500-1000 ಪಗಾರ ಕೊಟ್ಟು ಒಯ್ದಾರ. ಆದ್ರೆ ನಾವೇನು ಇನ್ನೂವರೆಗೆ ಆದ್ರೂ ಮಾಡಿಲ್ಲ. ಹೌದು, ಅದೇನೋ ಭಗವಂತ ಅಮೋಕ್ಷದ ಮುತ್ತಿನ ಶಕ್ತಿ. ಹೌದು, ಆ ಶಕ್ತಿದಿಂದ ನಾವು ಹಾಡ್ಕೊತ ಹೊಂಟಿವಿ. ಆ ಭಗವಂತನ ಆಶೀರ್ವಾದ ಇರಲ್ತಾನ ಯಾವನು ಏನು ಮಾಡಕ್ ಆಗಲ್ಲ. ಭಗವಂತನ ಆಶೀರ್ವಾದದಿಂದ ಒಂದ್ ತುತ್ತ ಅನ್ನ ಉಳ್ಳಾಕತ್ತೀವಿ. ಯಾರಿಗೆ ನಿಮಗೂ ಏನು ಮಾಡಕ್ಕಾಗಲ್ಲ, ನಮಗೂ ಏನು ಮಾಡಕ್ಕಾಗಲ್ಲ. ಹೌದು, ಅಷ್ಟೊಂದು ಅನುಭವ ಇಲ್ಲ. ನಾವು ಅಷ್ಟೊಂದು ದೊಡ್ಡ ಗುರುಗಳು ಮೊದಲ ಅಲ್ಲ. ಅಂತ ಶಾನ್ಯಾರ್ವಿ ಅಲ್ರಿ ಸರ್. ಈ ಸತ್ ಒಂದು ಮಾತು ನಿಮಗೆ ಕಿವಿ ಮಾತು ಹೇಳ್ತೀನಿ ನಾನು. ಏನ್ರಿ? ನಮ್ಮ ಹಾಲುಮತ ಸಮಾಜದೊಳಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ಯಾರ. ಆಗ್ಯಾರಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ಯಾರ. ನನ್ನ ಹೆಸರು ಸಿದ್ದಪ್ಪದ. ನಿಮ್ಮ ಹೆಸರು ಸಿದ್ದಪ್ಪದ. ಬಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ನನ್ನ ಕರೆದ್ರೆ ನನಗೇನು ಖುಷಿ ಆಗ್ತದ? ಖುಷಿನೇ ಇಲ್ಲ. ಹಂಗ ಆಗ್ಲಕ್ ಸಾಧ್ಯ ಇಲ್ಲ. ಹೌದು, ನೀವೇನು ಸಿದ್ದರಾಮಯ್ಯ ಆತ್ರಿ? ಏನು ಆಗಲ್ಲ. ನಾನೇ ಗುರುಗಳು ಅಂದ್ರೆ ನಾನು ಕ್ಯಾಮಿ ಬಗ ಉಟ್ಕೊಂಡು ಸಂಸಾರ ಬಿಟ್ಟು ಅಡ್ಡಾಡಕತ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾ ನಿಮಗೆ ಏನು ಅಂದೇ ಇಲ್ಲ. ನಾನು ಕೆಂಚಪ್ಪನೇನ. ಕೆಂಚಪ್ಪನೇ ಸಿದ್ದಪ್ಪನೇ. ಇಷ್ಟೊಂದು ಗಿಡ ಏರ್ಸು ಯಾವಾರ ಬೇಡ. ನಾ ನಿಮಗೆ ಏನು ಅನ್ನೋದ್ರು ಇಲ್ಲ. ಇನ್ನೊಮ್ಮೆ ಎಲ್ಲಿ ಅನ್ನೋದ್ರು ಪುಣ್ಯಾತ್ಮ ನಿನಗ. ನಿಮ್ಮ ಹೆಸರೇ ತೆಗೆದಿಲ್ಲ ನಾವು. ನಾ ನಿನಗಂದು ಬೆಳಿಬೇಕಾಗಿಲ್ಲ. ನಾ ಯೂಟ್ಯೂಬ್ ಅದ ಅಂತ ಹೇಳಿ ನಿಮಗೇನಾರು ಅಂದ್ರೆ ನಾ ಬೆಳೆ ಅವಶ್ಯ ಇಲ್ಲ. ಹೌದು, ನಾ ಬೆಳೆಯಲ್ಲ. ನಾ ಮೊದಲೇ ಬೆಳಿಬೇಕಾಗಿತ್ತು. 4 ವರ್ಷ ಮೇಳದ ಮುಂದೆ ನಮ್ಮ ಮನೆಗೆ ನಮ್ಮ ತಮ್ಮನ ಯೂಟ್ಯೂಬ್ ಇತ್ತು. ಹೌದು, ಅದ್ರ ಕಡೆ ಲಕ್ಷನೇ ಕೊಟ್ಟಿಲ್ಲ ನಾವು. ಹೌದಾ? ನೀವು ಬೇಕಾದ ಯೂಟ್ಯೂಬ್ನಾಗ ತೆಗೆದು ನೋಡ್ರಿ. ಯಾವಾಗಾರ ಇಂಥ ಇಂಗಳಿಗೆ ಮೇಲೆ ನಿಂತು ಮಾತಾಡೋ ಮಾಸ್ತಾರ ಹಿಂಗೆ ಕಚ್ಚಿಬಿಚ್ಚಿ ಮಾತಾಡ್ಕೊಂಡ್ರೆ ಯೂಟ್ಯೂಬ್ನಾಗ ಹವಾ ಮಾಡ್ಕೊಂಡಿರ್ತಾನ ಅಂದ್ರ
ನಾ ಇವತ್ತಿಗೆ ಹಾಡ್ಕಿನೇ ಬಿಟ್ಟು ಬಿಡ್ತೀನಿ ಬರಲ್ಲೇ. ಹೌದಾ ಚಕ್ರ ಶಬ್ದ ಅಲ್ಲ ಮರ ನಿಮಗೆ ಸರ್ ಹತ್ತೇವು ಮಾಸ್ತರ್ ಹತ್ತೇವು ಎಲ್ಲ ಮಾಡ್ಲಕ್ ಹೋಗ್ಬೇಡ್ರಿ. ಪಂಡಿತರ ಹತ್ತೇವು ಏನು ಸಭಾದಾಗ ನಡೆದ ನೋಡು. ನಿಮ್ಮ ಮ್ಯಾಲಂತೂ ನಮ್ಗೆ ದಯವಿಟ್ಟು ಈ ಲಕ್ಷ್ಮೀ ತಾಯಿ ಸರಿಸಿ ಹೇಳ್ತೀನಿ, ನಿಮ್ಮ ಮ್ಯಾಲ ನಮಗೆ ದೋಷ ಅಂತೂ ಒಟ್ಟೇ ಇಲ್ಲ. ಹೌದು. ಇಲ್ಲಿ ಯಾಕೆ ಮಾತು ಹೇಳಿದಪ್ಪ ಅಂತಂದ್ರೆ ದೈವ ಕುಡಿದಪ್ಪ ಅಂತಂದ್ರೆ ದೈವಕ್ಕೆ ಆನಂದ ಆಗಲ್ರಿ. ದೊಡ್ಡ ಶಿಶು ಮಕ್ಳು ಅದಿರಿ ನೀವು, ದೊಡ್ಡ ಗುರುಗಳು ಶಿಶು ಮಕ್ಳು ಅದಿರಿ. ಹೌದಾ ನಾಡ ಮೇಲೆ ನಿಮ್ಮ ಹೆಸರದ ಹೆಸರ ಸೊನೆ ಹನುಮಂತರಾಗ ಅವ್ರ ಹತ್ರ ಹೆಸರಲ್ಲ ಅವ್ರ ಕೈಯಾಗ ಕಲ್ತೀರಿ. ಏನ್ ಮಾಡಿದ್ರಿ ನೀವು ಕೆಲಸ ಇವತ್ತ? ಯೂಟ್ಯೂಬ್ನಾಗ ಓಡಾಡಕತ್ತದ್ರಿ. ಮತ್ತು ನಿಮ್ಮ ಶಬ್ದ ಕೇಳ್ದಂಗೆ ಬಡ ಬಡ ಮುಗಿಸಿ ಜೀಪ್ನಾಗ ಕೂತಿರಲ್ಲ ಅಂತ ನಾ ಅಂದಿನಿ. ಏನ್ ಮಾಡಿದ್ರಿ ನೀವು? ಹೆಸರ ದೊಡ್ಡ ಜಗತ್ತಿನಾಗ ಮಾತಿನ ಮತ್ತು ಸೊನೆ ಹನುಮಂತರಾಗ ಅವ್ರ ಹತ್ರ ಅವ್ರದ್ದು ಏನ್ರಿ ತುಸೋರಿ ಮಾಡಿದ್ರಿ ಏನು ಕೆಲಸ? ಅವ್ರ ಹೆಸರೇ ಇದು ಮಾಡ್ರಿ, ಹೆಸರಿಗೆ ತಕ್ಕಂಗಾರೆ ಮಾಡ್ರಿ ತಿನ್ನ. ಅದಕ್ಕೆ ದೊಡ್ಡ ಗುರುಗಳು ನಮ್ಮನ್ನ ಕರ್ಕೊಂಡ್ ಆಡ್ರಿ. ನಿಮ್ಗೆ ಕರ್ಕೊಂಡ್ ಆಡೋರು ಬೇರೆ ಅದಾರ, ನಾವೆಲ್ಲಿ ಕರ್ಕೊಂಡ್ ಆಡೋ? ನಮ್ಮನೆ ಯಾರು ಕರ್ಕೊಂಡ್ ಆಡ್ರ ನಾವು ಕೂತಿ. ಇವ್ರ ಜೋಡ ಆಡೋರು ಬೇರೆ ಅವರು, ಅವ್ರು ಬೇರೆ ಅದಾರ. ಕೈ ಅವ್ರೆಲ್ಲ ಕರ್ಕೊಂಡ್ ಆಡೋರು ಹಾಡ್ತಾರ. ನಾವೇನಾಡು ದೊಡ್ಡ ಕಲರ್ ಇದ್ರು ಅಲ್ಲ ನಾವು. ಹೌದು. ನಾವು ನಿಮ್ಮಂತರ ಯಪ್ಪ ನಂದಿಕೆ ಅಂದ್ರೆ ಏನದ, ನಾವೆಲ್ಲ ಬೆಳೆಯವ್ರು ಇದೇವಿ. ನಮಗೆ ನೀವು ಕರ್ಕೊಂಡ್ ಆಡತ್ತಿ ಗಿಡ ಏರ್ಸ್ಕೊಂಡು ಎಲ್ಲಿ ಹೋಗಿಬೇಕಂತ ಮಾಡ್ರಿ. ಮ್ಯಾಗ ಗಿಡ ಏರ್ಸೋರು ಬಡ್ಡೆ ಕಚ್ಚಾಕವ್ರಿ ಇವರು. ಮ್ಯಾಗ ಗಿಡ ಏರ್ಸಿ ಬಡ್ಡೆ ಕಚ್ ಹಾಕೋರು ನಮ್ಗೆಲ್ಲ ಗೊತ್ತದಾವು. ಆದ್ರೆ ನಿಮಗೆ ಏನು ಅನ್ನಲ್ಲ ನಾವು. ಏರ್ಲಿ ನಾವು ಸಣ್ಣವ್ರು ಅದೀವಿ. ತಾಡ್ರಿ ನೀವು ದುರ್ಗವ್ನ ಅವತಾರ ತಗೋಬೇಡ್ರಿ. ಅದಕ್ಕಿರ್ಲಿ ಆತ್ಮೀಯ ಬಂಧುಗಳೇ, ಹೌದು. ಇವತ್ತು ನಾವು ಯಾವ ರಾಯಬಾಗ ತಾಲೂಕಿನಾಗ ಹಾಡ್ಕಿ ಬಂದೀವಿ. ಬಂದಿದ್ದೀವಲ್ಲಪ್ಪ. ಓರ್ ನೀರು ಕೊಂಡ್ರಿ ಹೇಳ್ರಿ ಸರ್. ತುಸು ಮನುಷ್ಯ ಮೂಪಾಗ್ಯಾದ್ರಿ. ಮತ್ತೇನು ಕೊಂಡ್ರಿ ಸರ್? ಏನೋ ನಮಗೊಂದು 10-15 ಸಾವಿರ, ನಿಮ್ಗೊಂದು 10-15 ಸಾವಿರ ಕೊಟ್ಟು ಕಾರ್ಯಕ್ರಮಕ್ಕೆ ಕರೆಸ್ಯಾರ. ಹೌದು. ವೈಯಕ್ತಿಕ ನಮ್ದು ನಿಮ್ದು ಜಗಳ ಇಲ್ಲಿ ಬೇಡ. ವೈಯಕ್ತಿಕ ಏನ್ರಿ ಹೊಲ ಮನಿದು ಜಗಳ ಇತ್ತು ಅಂದ್ರೆ ಆ ಕಡೆ ಪರಬರಿ ಹೋಗೋಣ್ರಿ ರಾಯಬಾಗ್ ಬಸ್ ಸ್ಟ್ಯಾಂಡ್ದಾಗ. ಏನೋ ನಮಗೆ ಪಗಾರ ಕೊಟ್ಟು ಕರ್ಸ್ಯಾರಪ್ಪ ಅಂತಂದ್ರೆ ಅವ್ರಿಗೆ ತಕ್ಕಂಗೆ ನಾವು ಇಲ್ಲಿ ದುಡಿಬೇಕಾಗ್ಯದ, ದುಡುಕಿ ಮಾಡ್ಬೇಕಾಗ್ಯದ, ದುಡಿ ಮಟ್ಟೆ. ಮಂದಿಗೆ ಜ್ಞಾನಾಮೃತ ಉಣಿಸ್ಬೇಕಾಗ್ಯದ, ಉಣಿಸಬೇಕು. ನನಗಂತೂ ಏನು ತಿಳಿಯಲ್ಲ. ನಾ ಅಜ್ಞಾನಿಗೆ ಹೇಳಿದ್ದೀನಿ. ನಾನು ಕೂಡ ನೀ ಏಟ್ ಆಡ್ಬೇಕು ಆಟಿ ಆಡು. ಮತ್ತು ಜ್ಞಾನಿಗಳು ಕೂಡ ಎಲ್ಲಿ ಹಾಡ್ತೀರಿ ಹಾಡ್ರಿ. ಏನು ಅಭ್ಯಂತರ ಇಲ್ಲ. ನಿಮ್ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನೂ ಮನಬೇಡ ಅಂದ್ರೆ ಅನ್ನಲ್ಲ. ನಿಮ್ಮ ಹೆಸರು ತೆಗಿಯಲ್ಲ. ನೀವು ದೊಡ್ಡವರು, ಮಹಾತ್ಮರು, ಗುರುಗಳು, ಗುರುಜಿ ಅವರು ದೊಡ್ಡ ಪಟ್ಟ ಬೇರೆ ಯಾರು. ಈಗ ನಾವೇನ ಅಂತ ದೊಡ್ಡವರು ಅಂತ ಅಲ್ಲಿ ಎಲ್ಲ ಇರ್ಲಿ. ಯಾಕಂದ್ರೆ 2 ವಿಷಯಗಳು ಇಟ್ಟು ಕಾಲಕ್ಕೆ ಅವರು ವಿಷಯ ಒಂದು ಹಿಡ್ಕೊಂಡು ಒಂದು ವಿಷಯ ನಮಗೆ ಬಿಟ್ರು. ಅವರು ಭಸ್ಮದ ಗುಡ್ಡ ಆಗ್ಯದ ಎಲ್ಲಿ ಅಂತ ಹೇಳಿದ್ರು ಅವ್ರು. ಇರ್ಲಿ. ಹೌದು. ಅವ್ರ ಅನುಭವಿಗಳು ಭಾಳ ಅದಾರ. ನಮಗೆ ತಿಳಿದ ಮಟ್ಟಿಗೆ ಏನಪ್ಪ ಅಂತ ಕೇಳಿದ್ರೆ ಭಂಡಾರ ಅನ್ನುವಂಥದ್ದು ದ್ವಾರದ ಭಂಡಾರ ಜಾತ್ರೆಗಳದಾಗೆ ನಾವು ಹಾಡಿಕೆ ಮಾಡ್ತೇವಪ್ಪ ಅಂತಂದ್ರೆ. ಹೌದು. ಭಂಡಾರ ಭಾಳ ಮಹತ್ವದ. ಹೌದು. ಯಾವ ನನ್ನಪ್ಪ ಮಾಯನಮ್ಮನ ಮಾದಲಿಂಗ್ ಹುಟ್ಟಬೇಕಾದ್ರೂ ಕೂಡ ಭಂಡಾರ ಕಾರಣದ. ಭಂಡಾರ ಕಾರ್ಯದಿಂದ ಹುಟ್ಟಿ ಬಂದಾನ. ಯಾವ ಸೊಲ್ಲಾಪುರ ಜಿಲ್ಲಾ ಮಾಳಸಿರಸಿಗಿ ತಾಲೂಕಿನ ನಾಟೆಪೋತೆ ಗ್ರಾಮದೊಳಗೆ ಜೇಬಗೊಂಡ ಕನ್ನಬಾಯಿ ಮಕ್ಕಳಲ್ಲೇ ಮರಗುತ್ತಿದ್ರು. ಹೌದು. ಶಿಗಣಾಪುರ ಮಾದೇವನ ಭಕ್ತಿ ಮಾಡ್ತಿದ್ರು. ಹೌದು. ಶಿಗಣಾಪುರ ಮಾದೇವನ ಕಿಲ್ಲಾರಗಳನ್ನ ಕಾಯ್ತಿದ್ರು. ಆ ಸಮಯದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಯ್ತು? ಸಾಕಷ್ಟು ಭಗವಂತ ಕೊಟ್ಟು ಮಾಡ್ತಿದ್ದ ಅವರಿಗೆ. ಹೌದಾ? ಆದ್ರೂ ಕೂಡ ಬಡವ ಬಗ್ಗರಿಗೆ ದಾನ ಮಾಡ್ತಿದ್ರು, ಧರ್ಮ ಮಾಡ್ತಿದ್ರು ಕೂಡ. ಹೌದು. ಅವ್ರಿಗೆ ಹೊಟ್ಟೆ ಮಕ್ಕಳಾಗ್ಲಿಲ್ಲ. ಹೌದಪ್ಪ. ಹೌದು. ಹ್ಯಾಂಗ ಮಾಡುದಂತ ತಿಳ್ಕೊಂಡು ನಮ್ಮ ನಾಟ್ಯಪೋತೆ ಗ್ರಾಮಕ್ಕೆ ಬರಗಾಲ ಬಿತ್ತಮ್ಮ. ಬರಗಾಲ ಬಿತ್ತು. ಓರಿ ಬರಗಾಲ ಬಿದ್ದ ಸಮಯದೊಳಗ ಏನಾತ್ರಿ? ಆ ಶಿಗಣಾಪುರ ಮಾದೇವನ ಕಿಲ್ಲಾರಗಳನ್ನ ಹೊಡ್ಕೊಂಡು ಎಲ್ಲಿಗೆ ಬಂದ್ರು ಸಂಚಾರ ಮಾಡ್ತಾ ಅಂತ ಕೇಳಿದ್ರ. ಹೌದು. ಯಾವ ಇಂಡಿ ತಾಲೂಕಿನ ಗೊಳಗಿ ಗೋವಿಂದಪುರಕ್ಕ ಇಂಡಿ ತಾಲೂಕಿನ ಗೋವಿಂದಪುರಕ್ಕೆ ಬಂದು ವಾಸ ಮಾಡಿದ್ರು. ಹೌದು. ಅವಾಗ ನೆರಮನಿ ಹೊರಮನಿ ಬಾಲ್ಯರ ನಿಂದೇದ ಮಾತಾಡಕತ್ರ ಅವ್ರಿಗೆ. ಏನ್ ಮಾತಾಡ್ಲಕತ್ತಾರ? ಬಂಜಿ ಕನಬಾಯಿ ಗೊಡ್ಡದ ಬಂಜದ ಆಕಿನ ಮುಖ ನೋಡ್ಬಾರ್ದು, ಆಕಿನ ಮಗಲ ಕುಂದ್ರಬಾರ್ದು, ಹಿಂಗ ಮಾತಾಡಕತ್ರು. ಹೌದು. ಅವಾಗ ಸಾಕಾಯ್ತು ಸಂಸಾರ. ಹೌದಾ? ಅವಾಗ ಕನಬಾಯಿ ಜಾಮಗೊಂಡ ಗೌಡ ಕರೆದು ಹೇಳ್ತಾಳ, ಹೌದು ನಮ್ಗೆ ದೇವ್ರ ಸಾಕನಾಟ ಕೊಟ್ಟು ಮರ್ತಾನ, ಆದ್ರೆ ಹೊಟ್ಟಿಲಿ ರಗಡ ದಾನ ಮಾಡ್ತೇವೆ, ಧರ್ಮ ಮಾಡ್ತೇವೆ ಇಂತೆಲ್ಲ ಮಾಡಿದ್ರು ಕೂಡ ಹೌದು ನಮ್ಮ ಬಂಜಿ ಅನ್ನುವಂತ ಶಬ್ದ ನಮ್ಮ ಹಣೆ ಬರದ ಹೋಗಲಿಲ್ಲ. ಹೌದು. ನಾವು ಈ ಭೂಮಿ ಮೇಲೆ ಇರುವುದಾಡ ಪ್ರಾಣ ಬಿಡುದ ತಿಳ್ಕೊಂಡಿಕ್ಕೆ ವಿಷ ಕುಡಿಲಕ್ಕೆ ನಿರ್ಧಾರ ಮಾಡಿದ್ರು. ಅವಾಗ ಯಾರಿಗಾರ ಉಂಟಾಯ್ತು? ಅವಾಗ ಯಾರಿಗಾರ ಉಂಟಾಯ್ತು ಅಂತ ಕೇಳಿದ್ರು. ನಮ್ಮಪ್ಪ ತ್ರಿಕಲ್ಲಜ್ಞಾನಿ ಅಮೋಘ ಸಿದ್ಧ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕೂತು ಹೌದು ಅರುಂಟಾಯ್ತು ವಿಚಾರ ಮಾಡದ ಏನತ್ರಿ? ಏನು ಬರೋಬ್ಬರಿ ರಾತ್ರಿ ಬಾರಕ್ಕೆ ಇಸಾ ಕುಡಿದು ಸಾಯವ್ರಿದ್ರು. ಹೌದು. ಆ ಸಮಯದಾಗ ಅಮೋಘ ಸಿದ್ಧ ದೇವಲೋಕದ ಕೊರವಿನ ಕರೆದು ಹೇಳ್ತಾನ, ಏನಂತ ಹೇಳ? ಕೊರವಿ ಒಟ್ಟೆ ತಡ ಮಾಡಬೇಡ, ಇಂತಲ್ಲಿ ನನ್ನ ಭಕ್ತರು ಸಾಯ್ಲಕತ್ತಾರ. ಹೋಗ ಜಬಗೊಂಡ ಕನ್ನವನ ಬಲ್ಲಿ ಹೋಗಿ ಇಸಾ ಕುಡಿದು ಸಾಯೋರದಾರ, ಜಲ್ಲಿ ಹೋಗಿ ಹೇಳವ್ರಿಗೆ ತಂದ ಕಾಲಕ್ಕ ಕೊರವಿ ಕೂಕೊತ್ತ ಬಂದು ಎಲ್ಲಿಗೆ ಬಂದ್ರೆ ಕೊರವಿ ಶಕುನ ಹೇಳುತ್ತಾ ಗ್ವಾಳಿಗೆ ಗೋವಿಂದಪುರಕ್ಕೆ ಬಂದು ಸಾರ್ಲಕತ್ಲು. ಏನು ಸಾರ್ಲಕತ್ಲು? ಕೊರವಿ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗಾರಿ, ಪಟ್ಟಣ ತಳಗ ಅರಿಕೇರಿ. ಮಕ್ಕಳ ಬೇಡವರು
ಪಟ್ಟಣಕ್ಕೆ ಹೋಗಾರಿ ಪಟ್ಟಣದ ತೆಳಗ ಅರಕೇರಿ ಪಟ್ಯಾನ ತಳಗ ಅರಿಕೆರೆ ಮುಗಿಸಿದ್ದ ತೊಟ್ಟಿಲ ಒರಿಸಿ ಕಳಿವ್ಯಾನ ಸಾರ್ಲಕತ್ಲು ಬಾರದಾಗ. ಹೌದು, ರಾತ್ರಿ ಬರೋದ ಕೊರವಿ ಸಾರ್ಲಾಕತ್ತವು. ಸಾರ್ಲಕತ್ರು ಇಸದ ಬಟ್ಲ ಬಾಯಿಗೆ ಹಸ್ತರು. ಹೌದು, ಕೊರವಿ ಶಬ್ದ ಕಿವಿಗೆ ಬಿತ್ತು, ಇಸದ ಬಟ್ಲ ತಳಗಿಟ್ರು. ಹೌದಾ, ತಳಗಿಟ್ಕೊಂಡು ಬೆಳಗನ ಕೂತು ವಿಚಾರ ಮಾಡಿ ಜಾಮ ಜಳಕ ಮಾಡಿ ನೇಮ ನಿಷ್ಠೆಯನ್ನ ಮಾಡಿ 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 ದೀರ್ಘದಂಡ ನಮಸ್ಕಾರ ಹಾಕುತ್ತೆ. ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರ, ಎಲ್ಲಿಗೆ ಹೋದ್ರು ಅಯ್ಯಪ್ಪ? ಮೂಲಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಅಮೋಘಿಸಿದ ಮುತ್ತಿಗೆ ದೀರ್ಘದಂಡ ಬಿದ್ರು. ಹೌದು, ಬಿದ್ರು. ಆ ದೀರ್ಘದಂಡ ಬಿದ್ದ ಸಮಯದೊಳಗೆ ಅಮೋಘಿಸಿದ ಮುತ್ತೆ ತಲೆ ಹಿಡಿದು ಎಬ್ಬಸಿ ಕುದುರಿಸಿ ಹೇಳ್ತಾನ. ಏನಂತ ಹೇಳದ ಅಮೋಘಿಸಿದ ಮುತ್ಯ? ನಿಮ್ಮಿಂದ ಜಗ ಉದ್ಧಾರ ಆಗ್ಬೇಕಾಗ್ಯದ, ನಿಮ್ಮಿಂದ ಪರಮಾತ್ಮ ಹುಟ್ಟಿ ಬರೋದಾನ. ಹೊಟ್ಟಿ ಬರೋದಾನ ಮರ್ತೇವಾಗ ಅಂತ ಟಾಮ ಬಿಟ್ಟು ನೀವು ಇಸಾಕ್ ಕೂಡ ಸಾಯ್ಲಕತ್ತಿರ್ಲ, ನಿಮಗ್ ಬುದ್ಧಿ ಇಲ್ಲ ಅಂದ. ಹೌದಾ, ಅವಾಗ ಅಮೋಘಿಸಿದ ಮುತ್ತೆ ಆಶೀರ್ವಾದ ಮಾಡಿ ಹೇಳ್ತಾನ, ಏನತ್ತಾನ? ನಿಮ್ಮ ಹೊಟ್ಟೆ ಸ್ವತಃ ಭಗವಂತ ಹುಟ್ಟಿ ಬರ್ತಾನ. ಇಡೀ ಭಂಡಾರ ಇದು. ಹುಟ್ಟಿದ 7 ವರ್ಷಕ್ಕೆ ತಂದು ನಾನು ಮಠಕ್ಕೆ ಬಿಡಬೇಕು, ಹಿಡಿ ಭಂಡಾರ ಕಾರ್ಯಕ್ಕೆ ಅಂತ ಹೇಳಿ ಭಂಡಾರ ಕಾರ್ಯಕ್ಕೆ ಉಡಿದಾಗ ನೀಡ್ಯಾನ. ಹೌದಾ, ಭಂಡಾರದಿಂದ ಆ ಭಂಡಾರ ಕಾರ್ಯಕ್ಕೆ ಹೋಗಿ ಕನ್ನಬಾಯಿ ಬಂಜಿ ಇರ್ತಕ್ಕಂಥ ಕನ್ನಬಾಯಿ ಸ್ವೀಕಾರ ಮಾಡಿದ್ರೆ ಸ್ವತಃ ಮಹಾದೇವನೇ ಅವ್ರ ಹೊಟ್ಟೆ ಹುಟ್ಟಿ ಬಂದಾನ. ಹೌದಾ, ಮಾದಲಿಂಗನೇ ಅವ್ರ ಹೊಟ್ಟೆ ಹುಟ್ಟಿ ಬಂದಾನ. ಇದು ಭಂಡಾರ ಶಕ್ತಿ. ಹೌದು, ಇದರಂತೆ ಭಂಡಾರ ಮಾಳಿಂಗರಾಯ ಮುತ್ತನು ಬಹಳ ಮಾಡ್ಯಾನ. ಡೊಂಕನಾಡ ದೈಗೊಂಡಗೌಡ ಭಂಡಾರ ಸಿರ್ತಾನ ಕೊಟ್ಟಾದ. ಡಂಕನಾಡ್ ದೈಗೊಂಡಗೌಡ ತನ್ನ ಭೂಮಿ ತುಂಬಾ ಭಂಡಾರ ಹೊಡೆದ್ರ. ಹಾದು ಸಿರ್ತ ಬಡ್ತಾನಲ್ಲ, ಹಳ್ಳಿ ಸಿರ್ತಾನ ಬಂದದ. ಸಿರ್ತನ ಬಂದದ. ಇಲ್ಲಿ ವಾದ ಏನಪ್ಪಾ ಅಂತ ಕೇಳಿದ್ರೆ ಒಂದು ಮಾತ, ಏನು ಅನ್ಬೇಡ, ನಿಮಗ್ ನಾವೇನು ವಿಷಯಕ್ಕೆ ತಕ್ಕಂಗ ಮಾತು ಹೇಳ್ರಲ್ಲ. ವಿಷಯಕ್ಕೆ ಜಗಳ ಮಾಡ್ರಲ್ಲ. ನಾ ಮೊದಲೇ ಹೇಳ್ಬಿಟ್ಟು ನಿಮ್ ಕೂಡ ನಮ್ದಂತೂ ವಾದಿಲ್ಲ, ಜಡ ಇಲ್ಲ, ಮತ್ತೊಂದಿಲ್ಲ. ಅಡೇ ವಿಷಯ ಏನು ಹೇಳಿ ವಿಷಯ ಇಟ್ಟಾರಲ್ಲ, ವಿಷಯಕ್ಕೆ ತಕ್ಕಂಗ ಮಾತು ಹೇಳ್ರಿ. ನಾ ಸಣ್ಣವದೀನಿ, ನನಗೇನು ಬರಲ್ಲ. ತಿಳಿಸಿ ಹೇಳ್ರಲ್ಲ. ನೀವು ತಿಳಿದವ್ರದಿರಿ, ದೊಡ್ಡ ದೊಡ್ಡವ್ರು ಕೂಡ ಹಾಕಿ ಮಾಡೋರಿದಿರಿ, ನೀವು ತಿಳಿಸಿ ಹೇಳ್ರಲ್ಲ. ಅದಕ್ಕೇನದ, ನೀವು ದೊಡ್ಡ ಸಮುದ್ರ ಈಸಾಡವ್ರದ್ರಿ, ನಾವು ಸೋಮ ಸಣ್ಣ ಬಾದಲೆ ಈಸಾಡವ್ರದು. ನಾ ಮೊದಲೇ ಬಹಳ ವಯಸ್ಸಲ್ಲೇ ನಿಮ್ಕ ದೊಡ್ಡವಿದ್ರು ಕೂಡ ನಾ ವಿದ್ಯೆಲೆ ಬಹಳ ಸಣ್ಣವದೀನಿ. ಹೌದು, ನನ್ನ ಕಡೆ ಒತ್ತು ಕೊಟ್ಟು ಮಾತು ಹೇಳಿ ಕಡಿಗಾಗಿ ಹೋಗ್ಬೇಕು. ಎಲ್ಲಿಪ್ಪ ಇವನು ಕೂಡ ಕಿರಿಕಿರಿ ಹರಕದನ ತಿಂಗ್ ತಿಳ್ಕೊಬೇಡ್ರಿ. ನಾ ಯಾರಿಗೂ ಕೂಡ ಹರಕನಾಗ ಮಾತಾಡೇ ಇಲ್ಲ. ಮಾತಾಡೋರ್ ಸಂಗಟ ಮಾತಾಡ್ತೇವ್ ನಾವು. ಇರ್ಲಿ ಪುಣ್ಯಾತ್ಮರೇ, ಬಾಳ ಮಾತಾಡಿ ಸಮಯ ತಗೊಳ್ಳೋದು ಬೇಡ. ಯಥಾ ಪ್ರಕಾರ 4 ನುಡಿ ಚಾಲನ್ ಹಾಡು ಅವ್ರು ಹಾಡ್ರೆ ಹಾಡ್ಲಿ, ಬಿಟ್ರೆ ಬೀಳ್ಲಿ ಮರ, ಅವ್ರ ಕಡೆ ಹೋಗುದೇ ಬೇಡ. 4 ನುಡಿ ಚಾಲ ಅಡ್ಕೆ ಮುಂದೆ ಇದ್ದಂಗ ಆಗ್ಲಿ. ಹಲೋ